ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿ ಪರಿಸರ ಅಧ್ಯಯನ ಪಾಠ 2 ಕುಟುಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪಾಠ 2 ಕುಟುಂಬ. ಕುಟುಂಬದ ಸದಸ್ಯರು ಸಂಬಂಧಿಗಳಾಗಿರುತ್ತಾರೆ ಮತ್ತು ಒಟ್ಟಾಗಿ ವಾಸಿಸುತ್ತಾರೆ ಎಂದು ನಿನಗೀಗಾಗಲೇ ತಿಳಿದಿದೆ. ಕೆಲವೊಮ್ಮೆ ಕುಟುಂಬದ ಸದಸ್ಯರು ವಿವಾಹ, ಉದ್ಯೋಗ, ಶಿಕ್ಷಣ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಕುಟುಂಬವನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ರಚಿಸಿಕೊಳ್ಳುತ್ತಾರೆ. ಕಾಲದಿಂದ ಕಾಲಕ್ಕೆ ಕುಟುಂಬದ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳಾಗುತ್ತಿವೆ. ಈ ಪಾಠವನ್ನು ಕಲಿತ ನಂತರ ನೀನು ಕುಟುಂಬದ ಮಹತ್ವವನ್ನು ಅರಿಯುವೆ. ವಂಶವೃಕ್ಷದ ಮೂಲಕ ನಿನ್ನ ಕುಟುಂಬವನ್ನು ಪರಿಚಯಿಸಿಕೊಳ್ಳುವೆ. ಸಂಬಂಧಗಳನ್ನು ಸಂಕೇತಗಳ ಮೂಲಕ ಗುರುತಿಸುವ ಕೌಶಲ ಪಡೆಯುವೆ. ಕುಟುಂಬ ಸ್ವರೂಪದಲ್ಲಿನ ಬದಲಾವಣೆಗಳನ್ನು ಗುರುತಿಸುವೆ. ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಲಕ್ಷಣಗಳನ್ನು ಅರ್ಥೈಸಿಕೊಳ್ಳುವೆ. 4ನೇ ತರಗತಿಯಲ್ಲಿ ವಂಶವೃಕ್ಷದ ಪರಿಚಯ ನಿನಗೀಗಾಗಲೇ ಆಗಿದೆ. ವಂಶವೃಕ್ಷ ಎಂದರೇನು ಇಲ್ಲಿ ಬರೆ. ಉತ್ತರ: ಮನುಷ್ಯನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರುವ ರಕ್ತ ಸಂಬಂಧಕ್ಕೆ ವಂಶವೃಕ್ಷ ಎನ್ನುವರು. ಒಂದನೇ ತಲೆಮಾರು ರಾಮಪ್ಪ, ಭಾಗ್ಯಮ್ಮ. ಎರಡನೇ ತಲೆಮಾರು ವಿನುತಾ, ರವಿ, ರಾಜು, ರಮ್ಯಾ. ಮೂರನೇ ತಲೆಮಾರು ರಾಧಾ, ರಕ್ಷಿತ್, ಪ್ರೇಮ, ಪಲ್ಲವಿ, ಸುಮಾ, ಶರಣ್. 4ನೇ ತಲೆಮಾರು ಪ್ರಿಯಾ, ಮನು, ಕಿರಣ್, ಕೀರ್ತನ. ಮೇಲೆ ನೀಡಿರುವ ವಂಶವೃಕ್ಷದಲ್ಲಿರುವ ಹೆಸರುಗಳನ್ನು ಕೆಳಗಿನ ಪಟ್ಟಿಯಲ್ಲಿ ನೀಡಿದೆ. ಮನು ನೀನೇ ಎಂದು ಭಾವಿಸಿ ಈ ವಂಶವೃಕ್ಷದಲ್ಲಿರುವ ವ್ಯಕ್ತಿಗಳ ಸಂಬಂಧಗಳನ್ನು ಬರೆ. ಕ್ರಮ ಸಂಖ್ಯೆ 1ರ ಉದಾಹರಣೆಯನ್ನು ಗಮನಿಸು. ಕ್ರಮ ಸಂಖ್ಯೆ 1: ಹೆಸರು ಸಂಬಂಧ. 1 ಪ್ರಿಯಾ ಅಕ್ಕ. 2 ರಕ್ಷಿತ್ ರಾಧಾ ತಂದೆ ತಾಯಿ. 3 ಪ್ರೇಮ ಸೋದರತ್ತೆ. 4 ರಾಮಪ್ಪ ಭಾಗ್ಯಮ್ಮ ಮುತ್ತಜ್ಜ ಮುತ್ತಜ್ಜಿ. 5 ರವಿ ವಿನುತಾ ಅಜ್ಜ ಅಜ್ಜಿ. 6 ಪಲ್ಲವಿ ಅತ್ತೆ. 7 ಶರಣ್ ಸುಮಾ ಅತ್ತೆ ಮಾವ. 8 ರಾಜು ರಮ್ಯಾ ಅಜ್ಜ ಅಜ್ಜಿ. 9 ಕಿರಣ್ ಬಾಮೈದ. 10 ಕೀರ್ತನ ಸೊಸೆ. ಆಲೋಚಿಸು. ಈ ವ್ಯಕ್ತಿಗಳೊಂದಿಗೆ ಪ್ರೇಮಳ ಹಾಗೂ ಮನುವಿನ ಸಂಬಂಧಗಳು ಒಂದೇ ಆಗಿದೆಯೇ? ವಂಶವೃಕ್ಷ ರಚಿಸುವಾಗ ಗಂಡಸರಿಗೆ ಗುರುತು ಮತ್ತು ಹೆಂಗಸರಿಗೆ ಗುರುತು ಬಳಸಿದೆ. ಈ ಕೆಳಗಿನ ಚಿಹ್ನೆಗಳಿಂದ ಸಂಬಂಧ ಹೆಸರಿಸು. ಕ್ರಮ ಸಂಖ್ಯೆ ಚಿಹ್ನೆ ಸಂಬಂಧ. ಮೊದಲನೇದು ಹೆಂಡತಿ ಗಂಡ. 2 ಮಗಳು ಮಗ. 3 ತಾಯಿ ಮಗಳು. 4 ತಂದೆ ಮಗಳು. 5 ಅಣ್ಣ ತಮ್ಮ. 6 ಅಕ್ಕ ತಂಗಿ. ನನ್ನ ಮತ್ತು ನಿನ್ನ ಕುಟುಂಬದ ವಂಶವೃಕ್ಷ ಹೋಲಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಮೊದಲನೇ ಪ್ರಶ್ನೆ: ನನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ? ಉತ್ತರ: ನನ್ನ ಕುಟುಂಬದಲ್ಲಿ 4 ತಲೆಮಾರುಗಳಿವೆ. ಎರಡನೇ ಪ್ರಶ್ನೆ: ನಿನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ? ಉತ್ತರ: ನನ್ನ ಕುಟುಂಬದಲ್ಲಿ 5 ತಲೆಮಾರುಗಳಿವೆ. ಮೂರನೇ ಪ್ರಶ್ನೆ: ನನ್ನ ಮತ್ತು ನಿನ್ನ ಕುಟುಂಬಗಳಲ್ಲಿ ಯಾವುದು ದೊಡ್ಡ ಕುಟುಂಬ, ಹೇಗೆ? ಉತ್ತರ: ಮನುವಿನ ಕುಟುಂಬ ಚಿಕ್ಕದು, ನಿನ್ನ ಕುಟುಂಬ ದೊಡ್ಡದು, ಏಕೆಂದರೆ ನಿನ್ನ ಕುಟುಂಬವು 5 ತಲೆಮಾರುಗಳನ್ನು ಹೊಂದಿದೆ, ಆದ್ದರಿಂದ ಅವಿಭಕ್ತ ಕುಟುಂಬವಾಗಿದೆ. ನನ್ನ ಕುಟುಂಬದಲ್ಲಿ 4 ತಲೆಮಾರಿನ ಸದಸ್ಯರಿದ್ದಾರೆ. ನಾವೆಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಎಲ್ಲರೂ ಒಟ್ಟಾಗಿ ಊಟ ಮಾಡುತ್ತೇವೆ. ಎಲ್ಲರೂ ಸೇರಿ ಹಬ್ಬ ಇತ್ಯಾದಿ ಕಾರ್ಯಗಳನ್ನು ಆಚರಿಸುತ್ತೇವೆ. ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಪ್ರೀತಿ ನಮಗೆಲ್ಲರಿಗೂ ಸಿಗುತ್ತದೆ. ಅವರನ್ನು ಎಲ್ಲರೂ ಗೌರವದಿಂದ ನೋಡಿಕೊಳ್ಳುತ್ತಾರೆ. ಅವರ ಮಾರ್ಗದರ್ಶನದಿಂದ ನನ್ನ ಕುಟುಂಬದವರು
ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದು ಅವಿಭಕ್ತ ಕುಟುಂಬ ಎನಿಸಿಕೊಳ್ಳುವುದು. ಸೋದರತ್ತೆ ಪ್ರೇಮಾಳ ಕುಟುಂಬದಲ್ಲಿ ಕೇವಲ 4 ಜನರಿದ್ದಾರೆ. ಅತ್ತೆ ಪ್ರೇಮ, ಮಾವ ಅಶೋಕ ಹಾಗೂ ಅವರ 2 ಮಕ್ಕಳು. ಪ್ರೇಮತ್ತೆಯ ಅತ್ತೆ ಮಾವ ಬೇರೆ ಊರಿನಲ್ಲಿ ಇದ್ದಾರೆ. ಹೀಗಾಗಿ ಅವರದು ಚಿಕ್ಕ ಕುಟುಂಬ. ಈ ರೀತಿ 2 ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬವು ವಿಭಕ್ತ ಕುಟುಂಬ ಎನಿಸಿಕೊಳ್ಳುವುದು. ನಿನ್ನ ಕುಟುಂಬದ ವಿಧ ಯಾವುದೆಂದು ತಿಳಿಯಬೇಕೆ? ಹಾಗಾದರೆ ಈ ಲಕ್ಷಣಗಳಿಗೆ ಸರಿ ಅಥವಾ ತಪ್ಪು ಎಂದು ಗುರುತಿಸು. ಸರಿ ಗುರುತು ಹೆಚ್ಚು ಬಂದರೆ ನಿನ್ನದು ವಿಭಕ್ತ ಕುಟುಂಬ. ಇಂಟು ಗುರುತು ಹೆಚ್ಚು ಬಂದರೆ ಅದು ಅವಿಭಕ್ತ ಕುಟುಂಬ. ಕ್ರಮ ಸಂಖ್ಯೆ ಕುಟುಂಬದ ಲಕ್ಷಣ ಹೌದು ಇಲ್ಲ. ಮೊದಲನೆಯದು, ನನ್ನ ಕುಟುಂಬದಲ್ಲಿ 2 ತಲೆಮಾರುಗಳಿವೆ. ಇಲ್ಲ, ಹೌದು. 2, ನಾವೆಲ್ಲರೂ ಸಂಬಂಧಿಗಳಾಗಿದ್ದೇವೆ. ಹೌದು, ಇಲ್ಲ. 3, ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ. ಇಲ್ಲ, ಹೌದು. 4, ನನ್ನ ಕುಟುಂಬದ ಗಾತ್ರ ಚಿಕ್ಕದು. ಇಲ್ಲ, ಹೌದು. 5, ಕುಟುಂಬದ ಮಕ್ಕಳೆಲ್ಲ ಅವಿವಾಹಿತರು. ಇಲ್ಲ, ಹೌದು. ಮೇಲಿನ ಲಕ್ಷಣಗಳ ಸಹಾಯದಿಂದ ನನ್ನ ಕುಟುಂಬವು ಅವಿಭಕ್ತ ಕುಟುಂಬ ಆಗಿದೆ ಎಂಬುದು ತಿಳಿದು ಬರುತ್ತದೆ. ಇದು ನನ್ನ ಗೆಳೆಯನ ಕುಟುಂಬ, ಅವನದು ಅವಿಭಕ್ತ ಕುಟುಂಬ. ಗೆಳೆಯನ ಕುಟುಂಬ ನೋಡಿದೆಯಲ್ಲ, ಈ ಕುಟುಂಬದ ಬಗ್ಗೆ ನಿನ್ನ ಅನಿಸಿಕೆ ಬರೆ. ಉತ್ತರ: ಈ ಕುಟುಂಬವು ಅವಿಭಕ್ತ ಕುಟುಂಬವಾಗಿದೆ. ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚು ಜನರ ಪ್ರೀತಿ ಸಿಗುತ್ತದೆ, ಹಿರಿಯರ ಮಾರ್ಗದರ್ಶನ ದೊರೆಯುತ್ತದೆ. ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಎಲ್ಲರೂ ಒಟ್ಟಾಗಿ ಧೈರ್ಯದಿಂದ ಎದುರಿಸುತ್ತಾರೆ. ಇದುವರೆಗೂ ನೀನು ತಿಳಿದ ನನ್ನ, ನಿನ್ನ ಮತ್ತು ನನ್ನ ಗೆಳೆಯನ ಕುಟುಂಬಗಳಲ್ಲಿ ಕಂಡುಬಂದ ಸಾಮ್ಯತೆ ಹಾಗೂ ಭಿನ್ನತೆಗಳನ್ನು ಬರೆ. ಸಾಮ್ಯತೆ, ಭಿನ್ನತೆ. ಎಲ್ಲರ ಕುಟುಂಬಗಳು ಅವಿಭಕ್ತ ಕುಟುಂಬಗಳಾಗಿವೆ. 3 ಕುಟುಂಬಗಳಲ್ಲಿ ಜನರ ಸಂಖ್ಯೆ ಸಮವಾಗಿಲ್ಲ. ಎಲ್ಲರೂ ಒಟ್ಟಾಗಿ ವಾಸಿಸುತ್ತಾರೆ. ತಲೆಮಾರುಗಳು ಸಮವಾಗಿಲ್ಲ. ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ. 3 ಕುಟುಂಬಗಳ ಉದ್ಯೋಗ ಬೇರೆಯಾಗಿರುತ್ತದೆ. ಒಟ್ಟಾಗಿ ಹಬ್ಬಗಳನ್ನು ಆಚರಿಸುತ್ತಾರೆ. ಆಚರಣೆಗಳು ಭಿನ್ನವಾಗಿರುತ್ತದೆ. ನನ್ನ ಗೆಳೆಯನ ಕುಟುಂಬವು ಒಂದು ಅವಿಭಕ್ತ ಕುಟುಂಬ. ಈ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಯಾವುವು ಎಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸಿ ಬರೆ. ಕ್ರಮ ಸಂಖ್ಯೆ ಅನುಕೂಲತೆಗಳು, ಅನಾನುಕೂಲತೆಗಳು. ಮೊದಲನೆಯದು, ಎಲ್ಲರೂ ಒಟ್ಟಾಗಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಎಲ್ಲರ ಅಭಿಪ್ರಾಯಗಳಲ್ಲಿ ಭಿನ್ನತೆ ಕಂಡುಬರುತ್ತದೆ. 2, ಭಾವನಾತ್ಮಕ ಸಂಬಂಧಗಳು ಬಲಗೊಳ್ಳುತ್ತವೆ. ಸ್ಥಳದ ಕೊರತೆ ಉಂಟಾಗುತ್ತದೆ. 3, ಸಾಮಾಜಿಕ ಕೌಶಲ್ಯಗಳನ್ನು ಕಲಿಯಬಹುದು. ಎಲ್ಲರಿಗೂ ಜವಾಬ್ದಾರಿಗಳನ್ನು ಹಂಚುವಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ. ಈಗ ನನ್ನ ಗೆಳತಿಯ ಮನೆಗೆ ಹೋಗೋಣ. ಆಕೆಯ ತಾಯಿ ಏನೋ ಹೇಳುತ್ತಿದ್ದಾರೆ, ಕೇಳೋಣ. ನಾನು ಬೆಳೆದಿದ್ದು ದೊಡ್ಡ ಕುಟುಂಬದಲ್ಲಿ. ನಮ್ಮ ಮನೆಯಲ್ಲಿ 25 ಜನ ಇದ್ದರು. ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಳ್ಳುತ್ತಿದ್ದರು. ನಾನು ಸಣ್ಣವಳಿದ್ದಾಗ ಅಜ್ಜಿ ಕಥೆಗಳನ್ನು ಹೇಳುತ್ತಿದ್ದರು. ನಾವು ಹೇಗಿರಬೇಕು ಎಂಬುದನ್ನು ತಾತ, ಅಜ್ಜ ಹೇಳುತ್ತಿದ್ದರು. ಆದರೆ ಈಗ ನನ್ನ ಕುಟುಂಬದಲ್ಲಿ ನಾನು, ನನ್ನ ಗಂಡ ಮತ್ತು 2 ಮಕ್ಕಳು ಮಾತ್ರ ಇದ್ದೇವೆ. ಈಗ ನಾನು ಆಸ್ಪತ್ರೆಯಲ್ಲಿರುವ ನನ್ನ ಗಂಡನಿಗೆ ಊಟವನ್ನು ತೆಗೆದುಕೊಂಡು ಹೋಗಬೇಕು. ನನ್ನ ಈ ಸಣ್ಣ ಮಗುವನ್ನು ಯಾರ ಬಳಿ ಬಿಡಲಿ ಎಂಬುದೇ ನನಗೆ ಚಿಂತೆಯಾಗಿದೆ. ಇವರ ಪಕ್ಕದ ಮನೆಯ ರಜಿಯಾ ಅಕ್ಕ ಬಂದರಲ್ಲ, ಏನು ಹೇಳುತ್ತಾರೆ ಎಂದು ಕೇಳೋಣ. ಚಿಂತಿಸಬೇಡಿ, ನಿಮ್ಮ ಸಣ್ಣ ಮಗುವನ್ನು ನಮ್ಮ ಮನೆಯಲ್ಲಿ ಬಿಡಿ, ನಾನು ನೋಡಿಕೊಳ್ಳುವೆ. ಅಕ್ಕಪಕ್ಕ ಇದ್ದ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಲ್ಲವೇ?
ಕೇಳಿದೆಯಾ ನನ್ನ ಗೆಳತಿಯ ತಾಯಿಯ ಚಿಂತೆ ದೂರವಾಯಿತಲ್ಲವೇ? ಹಾಗಾದರೆ ನಿನ್ನ ಕುಟುಂಬಕ್ಕೆ ನೆರವಾಗುವ ಇತರರು ಯಾರು? ಅವರು ನಿನ್ನ ಕುಟುಂಬಕ್ಕೆ ಯಾವ ಯಾವ ರೀತಿ ಸಹಾಯ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ಬರೆ. ಯಾರು ಯಾವ ರೀತಿಯ ಸಹಾಯ? ಪಕ್ಕದ ಮನೆಯವರು ಅಮ್ಮ ತರಕಾರಿ ತರಲು ಹೋದಾಗ ನನಗೆ ಊಟವನ್ನು ಕೊಡುತ್ತಾರೆ. ಚಿಕ್ಕಪ್ಪ ಅಪ್ಪ ಕೆಲಸಕ್ಕೆ ಹೋದಾಗ ಶಾಲೆಗೆ ಬಿಟ್ಟು ಬರುತ್ತಾರೆ. ಅಮ್ಮನ ಸ್ನೇಹಿತರು ಮಾರುಕಟ್ಟೆಯಿಂದ ಪುಸ್ತಕ ತಂದು ಕೊಡುತ್ತಾರೆ. ಅಣ್ಣನ ಸ್ನೇಹಿತರು ಶಾಲೆಗೆ ಡಬ್ಬಿಯನ್ನು ತಂದು ಕೊಡುತ್ತಾರೆ. ದೊಡ್ಡಪ್ಪ ನನಗೆ ಇಷ್ಟವಾದ ತಿನಿಸುಗಳನ್ನು ಕೊಡಿಸುತ್ತಾರೆ. ಆಲೋಚಿಸು. ನಿನ್ನ ಕುಟುಂಬಕ್ಕೆ ದೂರದ ಊರಿನಲ್ಲಿರುವ ನೆಂಟರು ಅಥವಾ ಸ್ನೇಹಿತರು ಸಹಾಯ ಮಾಡಿರುವರೇ? ನಾನು ನಿನಗೆ ಬೇರೆ ಬೇರೆ ಕುಟುಂಬಗಳ ಪರಿಚಯ ಮಾಡಿಸಿದೆ. ಈ ಕೆಳಗಿನ ಅಂಶಗಳನ್ನು ಓದಿ ಇದು ನನ್ನ ಕುಟುಂಬ ಮತ್ತು ಇತರರು ಎಂದು ವಿಂಗಡಿಸು. ಅದನ್ನು ಮುಂದಿನ ಪುಟದಲ್ಲಿ ಕೊಟ್ಟಿರುವ ಚೌಕದಲ್ಲಿ ಬರೆ. ಪಾಲನೆ ಮತ್ತು ರಕ್ಷಣೆ, ಯೋಗ್ಯ ಶಿಕ್ಷಣ ಕೊಡಿಸುವುದು, ಆಹಾರ ವಸ್ತುಗಳನ್ನು ಅಥವಾ ದಿನಸಿ ನೀಡುವುದು, ಪಾಠವನ್ನು ಕಲಿಸುವುದು, ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು, ರೋಗ ಬಂದಾಗ ಚಿಕಿತ್ಸೆ ಮಾಡುವುದು, ಪ್ರೀತಿ ವಾತ್ಸಲ್ಯ ತೋರುವುದು, ಅವಶ್ಯಕತೆಗಳನ್ನು ಪೂರೈಸುವುದು, ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು, ಹೆಚ್ಚಿನ ಸಮಯ ಇರುವುದು. ನನ್ನ ಕುಟುಂಬ, ಇತರರು, ಪಾಲನೆ ಮತ್ತು ರಕ್ಷಣೆ, ಪಾಠವನ್ನು ಕಲಿಸುವುದು, ಯೋಗ್ಯ ಶಿಕ್ಷಣ ಕೊಡಿಸುವುದು, ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು, ಆಹಾರ ವಸ್ತುಗಳನ್ನು ಅಥವಾ ದಿನಸಿ ನೀಡುವುದು, ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು, ಅವಶ್ಯಕತೆಗಳನ್ನು ಪೂರೈಸುವುದು, ರೋಗ ಬಂದಾಗ ಚಿಕಿತ್ಸೆ ಮಾಡುವುದು, ಪ್ರೀತಿ ವಾತ್ಸಲ್ಯ ತೋರುವುದು, ಹೆಚ್ಚಿನ ಸಮಯ ಇರುವುದು. ನನ್ನ ಕುಟುಂಬದ ಸದಸ್ಯರೊಂದಿಗೆ ಇತರರು, ನೆರೆಯವರು ಸಹ ನಮಗೆ ಸಹಾಯ ಮಾಡುತ್ತಾರೆ. ಚಟುವಟಿಕೆ: ನಿನ್ನ ಮನೆಯ ಅಕ್ಕಪಕ್ಕದಲ್ಲಿರುವ 10 ಮನೆಗಳಿಗೆ ಭೇಟಿ ನೀಡು. ಪ್ರತಿ ಮನೆಯ ಮುಖ್ಯಸ್ಥರ ಹೆಸರು ಬರೆದು ಅವರ ಮನೆಯಲ್ಲಿರುವ ಸದಸ್ಯರ ಒಟ್ಟು ಸಂಖ್ಯೆ ನಮೂದಿಸು. ಈ ಸದಸ್ಯರು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧವನ್ನು ಬರೆ. ಕೊಟ್ಟಿರುವ ಉದಾಹರಣೆಯನ್ನು ಗಮನಿಸು. ಈ ನಮೂನೆಯ ಮಾಹಿತಿ ಪಡೆದು ಭರ್ತಿ ಮಾಡು. ಕ್ರಮ ಸಂಖ್ಯೆ: ಭೇಟಿ ನೀಡಿದ ಮನೆಯ ಮುಖ್ಯಸ್ಥರ ಹೆಸರು, ಕುಟುಂಬದ ಸದಸ್ಯರ ಒಟ್ಟು ಸಂಖ್ಯೆ, ಮುಖ್ಯಸ್ಥರೊಂದಿಗೆ ಸದಸ್ಯರು ಹೊಂದಿರುವ ಸಂಬಂಧ. ಉದಾಹರಣೆ: ರಾಮಣ್ಣ ಕುಟುಂಬದ ಸದಸ್ಯರ ಒಟ್ಟು ಸಂಖ್ಯೆ 6. ಮುಖ್ಯಸ್ಥರೊಂದಿಗೆ ಸದಸ್ಯರು ಹೊಂದಿರುವ ಸಂಬಂಧ ಅಪ್ಪ, ಅಮ್ಮ, ಹೆಂಡತಿ, ಮಗ, ಮಗಳು. ಮೊದಲನೆಯದು ಮಾರಣ್ಣ, ಒಟ್ಟು ಸಂಖ್ಯೆ 5. ಅಪ್ಪ, ಅಮ್ಮ, ಹೆಂಡತಿ, ಮಗ, ಮಗಳು. 2 ದಾಸಪ್ಪ, 4. ಅಪ್ಪ, ಅಮ್ಮ, ಹೆಂಡತಿ, ಮಗ. 3 ಪ್ರಸನ್ನ, 4. ಅಪ್ಪ, ಹೆಂಡತಿ, ಮಗ. 4 ರವಿ, ಒಟ್ಟು ಸಂಖ್ಯೆ 3. ಹೆಂಡತಿ, ಮಗ. 5 ಬಾಲಣ್ಣ, 6. ಅಪ್ಪ, ಅಮ್ಮ, ಹೆಂಡತಿ, ಮಗ, ಮಗಳು. 6 ಗಿರಿಧರ್, ಒಟ್ಟು ಸಂಖ್ಯೆ 5. ಅಪ್ಪ, ಅಮ್ಮ, ಹೆಂಡತಿ, ಮಗ. 7 ಮಾಲತೇಶ್, ಒಟ್ಟು ಸಂಖ್ಯೆ 4. ಅಪ್ಪ, ಹೆಂಡತಿ, ಮಗ. 8 ಭರತ್, ಒಟ್ಟು ಸಂಖ್ಯೆ 6. ಅಪ್ಪ, ಅಮ್ಮ, ಹೆಂಡತಿ, ಮಗ, ಮಗಳು. 9 ಪುನೀತ್, 3. ಹೆಂಡತಿ, ಮಗ. 10 ಗೌರವ್, ಒಟ್ಟು ಸಂಖ್ಯೆ 5. ಅಪ್ಪ, ಅಮ್ಮ, ಹೆಂಡತಿ, ಮಗ, ಮಗಳು. ಮೇಲಿನ ಮಾಹಿತಿಯನ್ನು ಆಧರಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸು. ಮೊದಲನೇ ಪ್ರಶ್ನೆ: 5ಕ್ಕಿಂತ ಕಡಿಮೆ ಸದಸ್ಯರಿರುವ ಕುಟುಂಬಗಳ ಸಂಖ್ಯೆ ಡ್ಯಾಶ್. ಉತ್ತರ 5. ಎರಡನೇ ಪ್ರಶ್ನೆ: 5ಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬಗಳ ಸಂಖ್ಯೆ ಡ್ಯಾಶ್. ಉತ್ತರ 5. ಮೂರನೇ ಪ್ರಶ್ನೆ: 2 ತಲೆಮಾರುಗಳಿರುವ ಕುಟುಂಬಗಳ ಸಂಖ್ಯೆ ಡ್ಯಾಶ್. ಉತ್ತರ 3. ನಾಲ್ಕನೇ ಪ್ರಶ್ನೆ: 2ಕ್ಕಿಂತ ಹೆಚ್ಚು ತಲೆಮಾರುಗಳಿರುವ ಕುಟುಂಬಗಳ ಸಂಖ್ಯೆ ಡ್ಯಾಶ್. ಉತ್ತರ 7. ಐದನೇ ಪ್ರಶ್ನೆ:
ಈ ಚಟುವಟಿಕೆಯಿಂದ ನಾನು ತಿಳಿದಿದ್ದು. ಉತ್ತರ: ನಾನು ಈ ಚಟುವಟಿಕೆಯಿಂದ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಪರಿಕಲ್ಪನೆ ತಿಳಿಯಿತು. ಕುಟುಂಬಗಳ ಸಂಬಂಧಗಳು ತಿಳಿಯಿತು. ಪ್ರೀತಿ, ವಿಶ್ವಾಸ, ನೆಮ್ಮದಿ, ಒಗ್ಗಟ್ಟು, ಆಚಾರ ವಿಚಾರ, ಸಂಸ್ಕೃತಿ ಈ ಎಲ್ಲ ವಿಷಯಗಳನ್ನು ಬೆಳೆಸುವಲ್ಲಿ ಕುಟುಂಬದ ಪಾತ್ರವನ್ನು ತಿಳಿಯಿತು. ಚಿತ್ರದ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಮೊದಲನೇ ಪ್ರಶ್ನೆ: ಕುಟುಂಬದಿಂದ ನಾನು ಕಲಿಯುವ ಒಳ್ಳೆಯ ಗುಣಗಳಾವುವು? ಉತ್ತರ: ಪ್ರೀತಿ, ವಾತ್ಸಲ್ಯ, ಶಿಕ್ಷಣ, ಹಿರಿಯರಿಗೆ ಗೌರವ, ಸಹಕಾರ, ಸಹಬಾಳ್ವೆ, ರಕ್ಷಣೆ, ಆರೋಗ್ಯ ಇವು ಕುಟುಂಬದಿಂದ ನಾನು ಕಲಿಯುವ ಒಳ್ಳೆಯ ಗುಣಗಳು. ಎರಡನೇ ಪ್ರಶ್ನೆ: ಕುಟುಂಬ ನನಗೆ ಏಕೆ ಬೇಕು? ಉತ್ತರ: ಅವಶ್ಯಕತೆಗಳ ಪೂರೈಕೆಗಾಗಿ, ಉತ್ತಮ ಶಿಕ್ಷಣಕ್ಕಾಗಿ, ಉತ್ತಮ ಆರೋಗ್ಯ ಹೊಂದಲು, ಸಂಬಂಧಗಳ ವೃದ್ಧಿ, ಹಿರಿಯರ ಆರೈಕೆಗಾಗಿ, ರಕ್ಷಣೆಗಾಗಿ ನನಗೆ ಕುಟುಂಬ ಬೇಕು. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಟೀಚರ್ ಟೇಬಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.